ಪೂಜ್ಯರಾದ ಭಗವದ್ಬಂಧುಗಳೇ, ಸಾಮವೇದಾಂತರ್ಗತ ಛಾಂದೋಗ್ಯೋಪನಿಷತ್ ಇದರಲ್ಲಿ ದ್ವಿತೀಯ ಪ್ರಪಾಠಕ ಪ್ರಥಮ ಖಂಡ. ಸಾಮಗಾನದೊಂದಿಗೆ ಧ್ಯಾನ ಮಾಡುವುದು ಸರ್ವಶ್ರೇಷ್ಠವಾದುದು. ಸಾಧುವಾದ ಎಲ್ಲವೂ ಸಾಧುವೇ, ಸಾಧುವಲ್ಲದ್ದು ಅಸಮವಾಗುತ್ತದೆ. ಸಾಮಗಾನದೊಂದಿಗೆ ಅಭ್ಯರ್ಥಿಸುತ್ತಿದ್ದಾರೆಂದು ಯಾರಾದರೂ ಹೇಳಿದಲ್ಲಿ ಅಂತಹವರು ಸಮೃದ್ಧಿಯೊಂದಿಗೆ ಅರ್ಥಿಸುತ್ತಿರುತ್ತಾರೆಂದು ಗ್ರಹಿಸಬೇಕು. ಅಸಾಮದೊಂದಿಗೆ ಅರ್ಥಿಸುತ್ತಿದ್ದಾರೆಂದರೆ ಯಾರಾದರೂ ಹಾಗೆ ಹೇಳಿದರೆ ಅಂತಹವರು ಕಾಮ್ಯ ಬುದ್ಧಿಯೊಂದಿಗೆ ಅರ್ಥಿಸುತ್ತಿದ್ದಾರೆಂದು ಗ್ರಹಿಸಬೇಕು. ಇದು ಸಾಮಗಾನ. ಇವರು ಸದ್ಬುದ್ಧಿಯಿಂದ ಗಾನ ಮಾಡುತ್ತಿದ್ದಾರೆ. ಈ ಗಾನ ಶ್ರವಣವು ನಮಗೆ ಕೂಡ ಪುಣ್ಯಪ್ರದವಾದುದು ಎಂದು ಜನಗಳು ತಿಳಿಯುತ್ತಾರೆ. ಅಸಾಮಗಾನವನ್ನು ಆಲಿಸಿದಾಗ ಇದು ಅಸಾಮಗಾನ, ಇವರು ಕಾಮ್ಯ ಬುದ್ಧಿಯೊಂದಿಗೆ ಗಾನ ಮಾಡುತ್ತಿದ್ದಾರೆ, ಈ ಶ್ರವಣವು ನಮಗೆ ಪಾಪವನ್ನುಂಟು ಮಾಡುತ್ತದೆ ಎಂದು ಗ್ರಹಿಸುತ್ತಾ ಈ ವಿವರಗಳನ್ನು ಸರಿಯಾಗಿ ತಿಳಿದುಕೊಂಡು ಸಾಮಗಾನವನ್ನು ಮಾಡುವವರು ಸರ್ವಶುಭಗಳನ್ನು ಸಂಪತ್ತುಗಳನ್ನು ಹೊಂದುವರು. ಆ ಶುಭಗಳೇ ಅವರನ್ನು ಕಾಪಾಡುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ದ್ವಿತೀಯ ಖಂಡ. ಲೋಕದಲ್ಲಿ ಸಾಮಗಾನ ಧ್ಯಾನವನ್ನು 5 ವಿಧಗಳಾಗಿ ಮಾಡಬೇಕು. ಪೃಥಿವಿ ಹೀಂಕಾರ, ಅಗ್ನಿ ಪ್ರಸ್ತಾವ, ಆಕಾಶ ಉದ್ಗೀತ, ಸೂರ್ಯ ಪ್ರತಿಹಾರ, ಸ್ವರ್ಗ ನಿಧನ, ಈ ರೀತಿಯಲ್ಲಿ ಗ್ರಹಿಸಿಕೊಂಡು ಊರ್ಧ್ವ ಲೋಕಗಳನ್ನು ಕುರಿತು ಧ್ಯಾನ ಮಾಡಬೇಕು. ಕೆಳಗಿರುವ ಲೋಕಗಳಲ್ಲಿ ಸ್ವರ್ಗದ ಸ್ವರವು ಹೀಂಕಾರ, ಸೂರ್ಯ ಸ್ವರವು ಪ್ರಸ್ತಾವ, ಆಕಾಶ ಸ್ವರವು ಉದ್ಗೀತ, ಅಗ್ನಿಸ್ವರವು ಪ್ರತಿಹಾರ, ಭೂಮಿಯ ಸ್ವರವು ನಿಧನ. ಊರ್ಧ್ವ ಲೋಕಗಳನ್ನು ಅಧೋಲೋಕಗಳನ್ನು ಗುರುತಿಸಿದ ಧರ್ಮ ಸ್ವರೂಪರು ಪಂಚವಿಧಗಳಲ್ಲಿರುವ ಸಾಮವನ್ನು ಗಾನ ಮಾಡಿದರು. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ತೃತೀಯ ಖಂಡ. ಪಂಚವಿಧ ಸಾಮವನ್ನು ಮಳೆಯನ್ನಾಗಿ ಭಾವಿಸಿ ಮಾಡಬೇಕು. ವಾಯುವನ್ನು ಹೀಂಕಾರವಾಗಿ ಗಾನ ಮಾಡಬೇಕು. ಮೇಘವನ್ನು ಪ್ರಸ್ತಾವವನ್ನಾಗಿಯೂ, ವರ್ಷವನ್ನು ಉದ್ಗೀತವೆಂದು, ಮಿಂಚು ಗುಡುಗು ಸಿಡಿಲುಗಳನ್ನು ಪ್ರತಿಹಾರವೆಂದು, ನಿಧನವನ್ನು ವಿರಮಿಸುವುದು ಎಂದು ಗಾನವಾಗಿ ಮಾಡಬೇಕು. ಈತನು ಕಾರಣವಾಗುವುದರಿಂದ ಮಳೆ ಸುರಿಯುತ್ತದೆ. ಈ ವಿವರಗಳನ್ನು ತಿಳಿದುಕೊಂಡವನು ಪಂಚವಿಧ ಸಾಮಗಾನವೇ ವರ್ಷವೆಂದು ಗುರುತಿಸಿದರು. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಚತುರ್ಥ ಖಂಡ. ಎಲ್ಲ ರೀತಿಯ ನೀರಿನಲ್ಲಿಯೂ ಪಂಚವಿಧ ಸಾಮಗಾನವನ್ನು ಮಾಡಬೇಕು. ಮೇಘಗಳು ಕೂಡಿಕೊಳ್ಳುತ್ತಿರುವಾಗ ಹೀಂಕಾರವೆನ್ನುತ್ತಾರೆ. ವರ್ಷಿಸುವಾಗ ಮೇಘವೇ ಪ್ರಸ್ತಾವವು. ಜಲವು ಪೂರ್ವ ದಿಕ್ಕಿನ ಕಡೆ ಪ್ರವಹಿಸುವಾಗ ಉದ್ಗೀತ, ಪಶ್ಚಿಮಕ್ಕೆ ಹರಿದಾಗ ಪ್ರತಿಹಾರ, ಸಮುದ್ರವೇ ನಿಧನ. ಈ ವಿವರಗಳನ್ನು ತಿಳಿದುಕೊಂಡ ಧರ್ಮಾತ್ಮನು ಎಲ್ಲ ವಿಧವಾದ ಜಲಗಳಲ್ಲಿಯೂ ಪಂಚವಿಧ ಸಾಮಗಾನ ಮಾಡುವನು. ಅಂತಹವರಿಗೆ ನೀರಿನಿಂದ ಪ್ರಮಾದವಿರುವುದಿಲ್ಲ. ನೀರಿನಿಂದಲೇ ಧನವಂತರಾಗುವರು. ಅನಿಚ್ಛಾಪೂರ್ವಕವಾಗಿ ಮರಣವು ಸಂಭವಿಸುವುದಿಲ್ಲ. ಪ್ರಸಿದ್ಧವಾದ ಉದಕ ಸಮೃದ್ಧಿಯು ಉಂಟಾಗುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಪಂಚಮ ಖಂಡ. ಪಂಚವಿಧ ಸಾಮಗಾನವನ್ನು ಋತುಗಳನ್ನಾಗಿ ಭಾವಿಸಿ ಧ್ಯಾನವನ್ನು ಮಾಡಬೇಕು. ವಸಂತ ಋತುವು ಹೀಂಕಾರ, ಗ್ರೀಷ್ಮ ಋತುವು ಪ್ರಸ್ತಾವ, ವರ್ಷ ಋತುವು ಉದ್ಗೀತ, ಶರದ್ ಋತುವು ಪ್ರತಿಹಾರ, ಹೇಮಂತ ಋತುವು ನಿಧನವು. ಯಾರು ಈ ವಿವರಗಳನ್ನು ತಿಳಿದುಕೊಂಡು ಎಲ್ಲ ಋತುಗಳಲ್ಲಿಯೂ ಪಂಚವಿಧ ಸಾಮಗಾನವನ್ನು ಮಾಡುವರೋ ಅವರನ್ನು ಎಲ್ಲ ಋತುಗಳು ರಕ್ಷಿಸುತ್ತವೆ.
ಅಂತಹವರು ಎಲ್ಲ ಋತುಗಳಲ್ಲೂ ಧನವಂತರಾಗುತ್ತಾರೆ. ಹೇಮಂತ ಶಿಶಿರ ಋತುಗಳು ಶ್ರುತಿಗಳಲ್ಲಿ ಅನೇಕ ಭಾಗಗಳಲ್ಲಿ ಒಂದೇ ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಕೂಡ ಋತುಗಳನ್ನು 5 ಎಂದೇ ಹೇಳಲಾಗಿದೆ. ದ್ವಿತೀಯ ಪ್ರಪಾಠಕ ಷಷ್ಠಖಂಡ. ಪಂಚವಿಧ ಸಾಮಗಾನವನ್ನು ಪಶು ಸಂಪತ್ತಾಗಿ ಧ್ಯಾನ ಮಾಡಬೇಕು. ಅಜಗಳಲ್ಲಿ ಅಂದರೆ ಮೇಕೆಗಳಲ್ಲಿ ಹೀಂಕಾರವು, ಕುರಿಗಳು ಪ್ರಸ್ತಾವ, ಗೋವುಗಳು ಉದ್ಗೀತ, ಅಶ್ವಗಳು ಪ್ರತಿಹಾರ, ಪುರುಷನು ನಿಧನ. ಯಾರು ಈ ವಿವರಗಳನ್ನು ತಿಳಿದುಕೊಂಡು ಪಂಚವಿಧ ಸಾಮಗಾನವನ್ನು ಪಶುಗಳಲ್ಲಿ ಮಾಡುತ್ತಿದ್ದಾರೋ ಅವರಿಗೆ ಪಶು ಸಂಪತ್ತು ವೃದ್ಧಿಸುತ್ತದೆ. ಪಶು ಸಂಪತ್ತಿನಿಂದ ಅವರು ಶ್ರೀಮಂತರಾಗುತ್ತಾರೆ. ದ್ವಿತೀಯ ಪ್ರಪಾಠಕ ಸಪ್ತಮ ಖಂಡ. ಅತ್ಯುತ್ತಮವಾದ ಶ್ರೇಷ್ಠವಾದ ಪಂಚವಿಧ ಸಾಮಗಾನವನ್ನು ಪ್ರಾಣಗಳನ್ನಾಗಿ ಭಾವಿಸಿ ಧ್ಯಾನ ಮಾಡಬೇಕು. ಪ್ರಾಣದಲ್ಲಿ ಘ್ರಾಣ ಹೀಂಕಾರ, ವಾಕ್ಕು ಪ್ರಸ್ತಾವ, ನೇತ್ರಗಳು ಉದ್ಗೀತ, ಶ್ರೋತ್ರಗಳು ಪ್ರತಿಹಾರ, ಮನಸ್ಸು ನಿಧನ. ಇವೆಲ್ಲವೂ ಕ್ರಮವಾಗಿ ಅತ್ಯುತ್ತಮವಾದ ಸಾಮಗಾನಗಳು. ಯಾರು ಈ ವಿವರಗಳನ್ನರಿತು ತಿಳಿದುಕೊಂಡು ಪಂಚವಿಧ ಸಾಮಗಾನವನ್ನು ಮಾಡುವರೋ, ಅತ್ಯುತ್ತಮವಾದ ಶ್ರೇಷ್ಠವಾದ ಈ ಗಾನವನ್ನು ಪ್ರಾಣಗಳೊಂದಿಗೆ ಧ್ಯಾನವನ್ನು ಮಾಡುವರೋ ಅಂತಹವರಿಗೆ ಸರ್ವೋತ್ತಮವಾದ ಜೀವನ ಲಭಿಸುವುದು. ಅಂತಹವರು ದಿವ್ಯ ಲೋಕಗಳನ್ನು ಹೊಂದುವರು. ಪಂಚವಿಧ ಸಾಮಗಾನವು ಅಂತಹ ಮಹಿಮೆಯನ್ನು ಹೊಂದಿದೆ. ಪಂಚವಿಧ ಸಾಮೋಪಾಸನೆಯ ವಿಧಾನ. ಲೋಕಗಳು ಉಪಾಸನ, ಊರ್ಧ್ವ ದೃಷ್ಟಿ, ಪೃಥಿವಿ ಹೀಂಕಾರ, ಅಗ್ನಿ ಪ್ರಸ್ತಾವ, ಅಂತರಿಕ್ಷ ಉದ್ಗೀತ, ಆದಿತ್ಯ ಪ್ರತಿಹಾರ, ದ್ಯುಲ್ಲೋಕ ನಿಧನ. ಲೋಕಗಳು ನಿಮ್ಮ ದೃಷ್ಟಿ, ದ್ಯುಲ್ಲೋಕ ಹಿಂಕಾರ, ಆದಿತ್ಯ ಪ್ರಸ್ತಾವ, ಅಂತರಿಕ್ಷ ಉದ್ಗೀತ, ಅಗ್ನಿ ಪ್ರತಿಹಾರ, ಪೃಥಿವಿ ನಿಧನ. ವೃಷ್ಟಿ ಉಪಾಸನ, ವೃಷ್ಟಿಗೆ ಪೂರ್ವ ದೃಷ್ಟಿ, ವಾಯು ಹಿಂಕಾರ, ಮೇಘೋತ್ಪತ್ತಿ ಪ್ರಸ್ತಾವ, ವರ್ಷಿಸುವುದು ಉದ್ಗೀತ, ಮಿಂಚು ಪ್ರತಿಹಾರ, ಜಲಗ್ರಹಣ ನಿಧನ. ಜಲ ಉಪಾಸನ, ಮೇಘವು ದೃಷ್ಟಿ, ಘನೀಭವಿಸುವುದು ಹಿಂಕಾರ, ದಿಕ್ಕಿಗೆ ಉದ್ಗೀತ, ಪಶ್ಚಿಮ ದಿಕ್ಕಿಗೆ ಪ್ರತಿಹಾರ, ಸಮುದ್ರಕ್ಕೆ ಸೇರುವುದು ನಿಧನ. ಋತುಗಳು ಉಪಾಸನ, ವಸಂತ ದೃಷ್ಟಿ, ಗ್ರೀಷ್ಮ ಹಿಂಕಾರ, ವರ್ಷ ಪ್ರಸ್ತಾವ, ಶರದೃತು ಉದ್ಗೀತ, ಹೇಮಂತ ಪ್ರತಿಹಾರ, ಶಿಶಿರ ನಿಧನ. ಪಶುಗಳು ಉಪಾಸನ, ಮೇಕೆಗಳು ಹಿಂಕಾರ, ಕುರಿಗಳು ಪ್ರಸ್ತಾವ, ಗೋವುಗಳು ಉದ್ಗೀತ, ಅಶ್ವ ಗಜ ಪ್ರತಿಹಾರ, ಪುರುಷ ನಿಧನ. ಪ್ರಾಣಗಳು ಉಪಾಸನ, ಘ್ರಾಣ ದೃಷ್ಟಿ, ವಾಕ್ಕು ಹಿಂಕಾರ, ಚಕ್ಷುಸ್ಸು ಪ್ರಸ್ತಾವ, ಶ್ರೋತ್ರ ಉದ್ಗೀತ, ಮನಸ್ಸು ಪ್ರತಿಹಾರ, ಇಂದ್ರಿಯ ನಿಧನ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಅಷ್ಟಮ ಖಂಡ. ಅನಂತರ ಸಪ್ತವಿಧ ಸಾಮಗಾನವನ್ನು ವಾಕ್ಕು ಎಂದು ಭಾವಿಸಿ ಮಾಡಬೇಕು. ವಾಕ್ಕಿನಲ್ಲಿರುವ ಹುಂ ಎನ್ನುವ ಸ್ವರವೇ ಹೀಂಕಾರ, ಪ್ರ ಎನ್ನುವ ಸ್ವರವೇ ಪ್ರಸ್ತಾವ, ಆ ಎನ್ನುವ ಸ್ವರವೇ ಅದು ಓಂ, ಉತ್ ಎನ್ನುವ ಅನುಸ್ವರವೇ ಉದ್ಗೀತ, ಪ್ರತಿ ಎನ್ನುವ ಸ್ವರ ಪ್ರತಿಹಾರ, ಉಪ ಎನ್ನುವ ಸ್ವರ ಉಪದ್ರವ, ನೀ ಎನ್ನುವ ಸ್ವರ ನಿಧನ. ಯಾರು ಈ ವಿವರವನ್ನು ತಿಳಿದುಕೊಂಡು ಸಪ್ತವಿಧ ಗಾನವನ್ನು ವಾಕ್ಕು ಎಂದು ಧ್ಯಾನವನ್ನು ಮಾಡುತ್ತಿದ್ದಾರೋ ಅಂತಹವರಿಗೆ ವಾಗಮೃತ ಲಭಿಸುವುದು. ಅಂತಹವರು ಒಳ್ಳೆಯ ಅನ್ನವನ್ನು ಭುಜಿಸುವರು. ಅನ್ನ ಸಂಪತ್ತು ಅವರಿಗೆ ಸಮೃದ್ಧಿಯಾಗಿ ಲಭಿಸುವುದು. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ನವಮ ಖಂಡ. ಆನಂತರ ಸಪ್ತವಿಧ ಸಾಮಗಾನವನ್ನು ಪ್ರಕಾಶಿಸುವ ಸೂರ್ಯನನ್ನಾಗಿ ಧ್ಯಾನಿಸಬೇಕು. ಆತನೇ ಸಾಮಗಾನ. ಆತ ನನ್ನನ್ನು ಸಮೀಪಿಸುತ್ತಿದ್ದಾನೆ ಎಂದು ಪ್ರತಿಯೊಬ್ಬರೂ ಭಾವಿಸುತ್ತಿದ್ದಾರೆ. ಆದ್ದರಿಂದ ಆ ಸೂರ್ಯನೇ ಸಾಮಗಾನ.
ಆತನು ಎಲ್ಲರಿಗೂ ಸಮಾನವಾಗಿ ಪ್ರಕಾಶಿಸುತ್ತಿದ್ದಾನೆ. ಈ ಜೀವಿಗಳೆಲ್ಲರೂ ಆತನ ಮೇಲೆ ಆಧಾರವಾಗಿದ್ದಾರೆಂದು ಗ್ರಹಿಸಬೇಕು. ಉದಯಿಸುವುದಕ್ಕೆ ಮೊದಲಿನ ಸೂರ್ಯ ಹಿಂಕಾರ. ಎಲ್ಲ ಜಂತುಗಳು ಆ ಹಿಂಕಾರದ ಮೇಲೆ ಆಧಾರವಾಗಿರುತ್ತದೆ. ಜಂತುಗಳೆಲ್ಲವೂ ಸಾಮದಲ್ಲಿರುವ ಹಿಂಕಾರ ಶಬ್ದವನ್ನು ಮಾಡುತ್ತಿವೆ. ಸೂರ್ಯೋದಯಕ್ಕೆ ಮೊದಲು ಹಿಂಕಾರವನ್ನು ಮಾಡುತ್ತಿವೆ. ಸೂರ್ಯೋದಯವಾದ ಕೂಡಲೇ ಪ್ರಕಾಶಿಸುವ ಸೂರ್ಯನು ಪ್ರಸ್ತಾವ. ಮಾನವರು ಆ ಉದಯ ಭಾನುವಿನ ಮೇಲೆ ಆಧಾರವಾಗಿರುತ್ತಾರೆ. ಪ್ರಸ್ತಾವ ಭಾಗಗಳಾಗಿರುವ ಸಾಮಗಾನಗಳನ್ನು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ವಾಂಛಿತಾರ್ಥಗಳ ನಿಮಿತ್ತವಾಗಿ ಮಾಡುತ್ತಿದ್ದಾರೆ. ಸೂರ್ಯ ಕಿರಣಗಳೆಲ್ಲವೂ ಪೂರ್ಣವಾಗಿ ವಿಜೃಂಭಿಸುವಾಗ, ಎಂದರೆ ಪ್ರಕಾಶಿಸುವಾಗ, ಆ ಸೂರ್ಯನನ್ನು ಆದಿ ಎನ್ನುವರು. ಅಂತಹ ಸೂರ್ಯಾಕಾರದ ಮೇಲೆ ಪಕ್ಷಿಗಳು ಆಧಾರವಾಗಿರುತ್ತವೆ. ಆದಿ ಭಾಗಗಳಾದ ಸಾಮಗಾನ ಬಲದಿಂದ ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಾ ತಿರುಗಾಡುತ್ತಿವೆ. ಮಧ್ಯಂದಿನ ಸೂರ್ಯ ಉದ್ಗೀತ. ಅಂತಹ ಮಧ್ಯಂದಿನ ಸೂರ್ಯಾಕಾರದ ಮೇಲೆ ದೇವತೆಗಳು ಆಧಾರವಾಗಿದ್ದಾರೆ. ಉದ್ಗೀತ ಭಾಗಗಳಾದ ಸಾಮಗಳನ್ನು ಗಾನವನ್ನು ಮಾಡುವ ದೇವತೆಗಳು ಪ್ರಜಾಪತಿ ಬ್ರಹ್ಮಪುತ್ರರಾಗಿ ಪ್ರಕಾಶಿಸುತ್ತಿದ್ದಾರೆ. ಮಧ್ಯಾಹ್ನ ಕಳೆದ ಕೂಡಲೇ ಪ್ರಕಾಶಿಸುವ ಸೂರ್ಯ ಪ್ರತಿಹಾರ. ಪ್ರತಿಹಾರ ರೂಪ ಸೂರ್ಯನ ಮೇಲೆ ಗರ್ಭ ಪಿಂಡಗಳಾಧಾರವಾಗಿವೆ. ಪ್ರತಿಹಾರ ಭಾಗ ಸಾಮಗಾನಗಳಿಂದಾಗಿಯೇ ಗರ್ಭಸ್ಥ ಪಿಂಡಗಳು ಕೆಳಗೆ ಬೀಳದೆ ಪೋಷಿಸಲ್ಪಡುತ್ತಿವೆ. ಅಸ್ತಮಿಸುವುದಕ್ಕೆ ಸ್ವಲ್ಪ ಮುಂಚಿತವಾಗಿ ಪ್ರಕಾಶಿಸುವ ಸೂರ್ಯನು ಉಪದ್ರವ. ಉಪದ್ರವ ರೂಪ ಸೂರ್ಯನ ಮೇಲೆ ಮಹಾಕ್ರೂರ ಮೃಗಗಳು ಆಧಾರವಾಗಿರುತ್ತವೆ. ಉಪದ್ರವ ರೂಪ ಸಾಮ ಭಾಗಗಳಿಂದಾಗಿಯೇ ಕ್ರೂರ ಮೃಗಗಳು ಶಕ್ತಿ ಹೊಂದಿದವುಗಳಾಗಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತಿವೆ. ಅಸ್ತಮಯವು ಕಳೆದ ಕೂಡಲೇ ಪ್ರಕಾಶಿಸುವ ಸೂರ್ಯನು ನಿಧನ. ನಿಧನ ರೂಪ ಸೂರ್ಯನ ಮೇಲೆ ಪಿತೃಗಳು ಆಧಾರವಾಗಿದ್ದಾರೆ. ನಿಧನ ಭಾಗವು ಸಾಮ. ಅದರಿಂದಲೇ ಪಿಂಡ ರೂಪದಲ್ಲಿರುವ ಪಿತೃಗಳು ಪೋಷಿಸಲ್ಪಡುತ್ತಿದ್ದಾರೆ. ಈ ರೀತಿಯಾಗಿ ಸಪ್ತವಿಧ ಸಾಮಗಾನಗಳನ್ನು ಪ್ರಕಾಶಿಸುತ್ತಿರುವ ಸೂರ್ಯನನ್ನು ಕುರಿತು ಗಾನ ಮಾಡುತ್ತಿದ್ದಾರೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ದಶಮಖಂಡ. ಸಪ್ತವಿಧ ಸಾಮಗಳನ್ನು ಗಾನ ಮಾಡಬೇಕು. ಎಲ್ಲ ಭಾಗಗಳು ಸಮಾನವಾಗಿಯೇ ಇರುವುದು. ಸಪ್ತವಿಧ ಸಾಮಗಾನವು ಮೃತ್ಯುವನ್ನು ದಾಟಿ ಹೋಗುತ್ತಿದೆ. ಹಿಂಕಾರಕ್ಕೆ 3 ಅಕ್ಷರಗಳಿವೆ, ಪ್ರಸ್ತಾವಕ್ಕೆ 3 ಅಕ್ಷರಗಳಿವೆ. ಆದ್ದರಿಂದ ಅವೆರಡೂ ಸಮಾನ ಶಕ್ತಿ ಹೊಂದಿರುವಂತಹುದು. ಆದಿಗೆ 2 ಅಕ್ಷರಗಳು, ಪ್ರತಿಹಾರಕ್ಕೆ 4 ಅಕ್ಷರಗಳು. ಪ್ರತಿಹಾರದಿಂದ 1 ಅಕ್ಷರವನ್ನು ತೆಗೆದುಕೊಂಡು ಆದಿಗೆ ಸೇರಿಸಬೇಕು. ಆಗ ಎರಡೂ ಸಮಾನವಾಗುವುದು. ಉದ್ಗೀತಕ್ಕೆ 3 ಅಕ್ಷರಗಳು, ಉಪದ್ರವಕ್ಕೆ 4 ಅಕ್ಷರಗಳು. 3ಕ್ಕೆ 3 ಸೇರಿದರೆ ಸಮಾನವಾಗುತ್ತದೆ. ಆದರೆ 1 ಅಕ್ಷರ ಉಳಿಯುತ್ತದೆ. ಆ ಅಕ್ಷರವು ವಿಭಾಗ ನಿಮಿತ್ತ, ಆದ್ದರಿಂದ ಅದು ಸಮಾನವಾಗಿದೆ. ನಿಧನಕ್ಕೆ 3 ಅಕ್ಷರಗಳಿವೆ. ಆದ್ದರಿಂದ ಉಳಿದವುಗಳೊಂದಿಗೆ ಅದು ಕೂಡ ಸಮಾನವೇ. ಸಪ್ತವಿಧ ಸಾಮಗಾನದಲ್ಲಿ ಮೊತ್ತ 22 ಅಕ್ಷರಗಳು. ಯಾರು ಈ ವಿವರಗಳೆಲ್ಲವನ್ನೂ ತಿಳಿದುಕೊಂಡು ಸಪ್ತವಿಧ ಸಾಮಗಳನ್ನು ಗಾನ ಮಾಡುತ್ತಾರೋ ಅವರು ಭಾಗ್ಯವಂತರು. ಈ ಸಾಮದಲ್ಲಿರುವ ಭಾಗಗಳೆಲ್ಲವೂ ಸಮಾನವಾಗಿದೆ. ಈ ಸಾಮಗಾನಗಳು ಮೃತ್ಯುವನ್ನು ದಾಟಿ ಹೋಗುವುದು. 21 ಅಕ್ಷರಗಳೊಂದಿಗೆ ಸೂರ್ಯನನ್ನು ಸೇರುವುದು. ಈ ಲೋಕದಿಂದ ಪ್ರಕಾಶಿಸುತ್ತಿರುವ ಸೂರ್ಯನಿಗೆ 21 ಅಕ್ಷರಗಳಿವೆ. 22ನೆಯ ಅಕ್ಷರ ಸೂರ್ಯನ ಮೇಲಿರುವ ಲೋಕಕ್ಕೆ ಸೇರಿದಂತಹುದು. ಈ ದೇವಲೋಕದಲ್ಲಿ ಆನಂದ ಮಾತ್ರ ಇದೆ, ದುಃಖವಿಲ್ಲ. ಸಪ್ತವಿಧ ಸಾಮಗಾನವನ್ನು ಮಾಡುವವರು ಆ ದೇವಲೋಕವನ್ನು ಹಾಗೂ ಇನ್ನೂ ಮೇಲಿನ ದಿವ್ಯ ಲೋಕಗಳನ್ನು ಸೇರುವರು. ಈ ಸಪ್ತವಿಧ ಸಾಮ ಪರಿಚ್ಛೇದವು ಪೂರ್ತಿಯಾಯಿತೆಂದು ಹೇಳಲು ದ್ವಿರುಕ್ತಿ ಹೇಳಲಾಗಿದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಏಕಾದಶ ಖಂಡ. ಮನಸ್ಸು ಹಿಂಕಾರ, ವಾಕ್ಕು ಪ್ರಸ್ತಾವ, ನೇತ್ರಗಳು ಉದ್ಗೀತ, ಶ್ರೋತ್ರಗಳು ಎಂದರೆ ಕಿವಿಗಳು ಪ್ರತಿಹಾರ, ಪ್ರಾಣವು ನಿಧನ. ಪ್ರಾಣೇಂದ್ರಿಯಗಳಲ್ಲಿ ಸಂಚರಿಸುತ್ತವೆ. ಗಾಯತ್ರಿ ಸಾಮ. ಯಾರು ಈ ಗಾಯತ್ರಿ ಸಾಮವನ್ನು
ಪ್ರಾಣೇಂದ್ರಿಯಗಳಲ್ಲಿ ಸಂಚರಿಸುತ್ತಿರುವುದೆಂದು ತಿಳಿದುಕೊಂಡು ಗಾನ ಮಾಡುವರೋ ಅಂತಹವರಿಗೆ ಸರ್ವೇಂದ್ರಿಯ ಶಕ್ತಿಯುಂಟಾಗುವುದು, ಪೂರ್ಣಾಯುರ್ಧಾಯವು ಲಭಿಸುವುದು, ಸರ್ವ ಶುಭಗಳು ಉಂಟಾಗುವುವು, ಒಳ್ಳೆಯ ಸಂತಾನ, ಪಶು ಸಂಪತ್ತು ಲಭಿಸುವುದು ಹಾಗೂ ಸತ್ಕೀರ್ತಿ ಲಭಿಸುವುದು, ಸಮೃದ್ಧಿಯನ್ನು ಹೊಂದಿರುವುದೇ ಅಂತಹವರ ವ್ರತ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ದ್ವಾದಶ ಖಂಡ. ಅರಣಿ ಕಟ್ಟಿಗೆಗಳನ್ನು ಮತಿಸುವುದೇ ಹಿಂಕಾರ, ಧೂಮವು ಹುಟ್ಟುವುದೇ ಪ್ರಸ್ತಾವ, ಜ್ವಾಲೆಯು ಮೇಲಕ್ಕೇಳುವುದೇ ಉದ್ಗೀತ, ಕಿಡಿಗಳು ಹಾರುವಂತಹುದೇ ಪ್ರತಿಹಾರ, ಅಗ್ನಿಯು ಉಪಶಮಿಸುವುದೇ ನಿಧನ, ಅಗ್ನಿ ಪೂರ್ತಿಯಾಗಿ ತಣ್ಣಗಾಗುವುದು ನಿಧನ, ಅಗ್ನಿಯಲ್ಲಿ ಉದ್ಭವಿಸುವಂತಹುದು ರಥಂತರ ಸಾಮ. ಅಗ್ನಿಯಲ್ಲಿ ಉದ್ಭವಿಸುವ ಈ ರಥಂತರ ಸಾಮವನ್ನು ಯಾರು ಈ ವಿಧವಾಗಿ ಅರಿತುಕೊಂಡು ಗಾನ ಮಾಡುತ್ತಿರುವರೋ ಅವರು ಬುದ್ಧಿಬಲದಿಂದ ಪ್ರಕಾಶಿಸುವರು, ಒಳ್ಳೆಯ ಜೀರ್ಣಶಕ್ತಿಯನ್ನು ಹೊಂದಿ ಪೂರ್ಣಾಯುಷ್ಯದೊಂದಿಗೆ ಜೀವಿಸುವರು, ಉತ್ತಮ ಸಂತಾನ, ಪಶು ಸಂಪತ್ತು ಹೊಂದಿರುವರು ಹಾಗೂ ಅಪಾರ ಯಶಸ್ಸನ್ನು ಗಳಿಸುವರು. ಅಗ್ನಿಯನ್ನು ಪವಿತ್ರವಾಗಿ ಅರ್ಚಿಸುವುದು ಅವರ ವ್ರತ. ಅಗ್ನಿಯ ಕಡೆ ಮುಖ ಮಾಡಿ ಏನನ್ನೂ ತಿನ್ನಬಾರದು, ಎಂಜಲನ್ನೂ ಸಹ ನುಂಗಬಾರದು ಎಂದು ಆರ್ಯೋಕ್ತಿ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ತ್ರಯೋದಶ ಖಂಡ. ಸಾಮದೇವ್ಯ ಸಾಮವು ವಾಮದೇವ್ಯ ಸಾಮವು ಗಾಳಿ, ನೀರು, ಮಿಥುನದಿಂದ ಹುಟ್ಟಿದೆ. ಪುರುಷನು ಸ್ತ್ರೀಯನ್ನು ಸಂಕೇತ ಮಾಡುವುದು ಹಿಂಕಾರ, ವಸ್ತ್ರಾಭರಣಗಳಿಂದ ಪ್ರಸನ್ನಳನ್ನಾಗಿ ಮಾಡುವುದು ಪ್ರಸ್ತಾವ, ಜೊತೆಯಲ್ಲಿರುವುದು ಉದ್ಗೀತ, ಸ್ತ್ರೀಗೆ ಎದುರಾಗುವುದು ಪ್ರತಿಹಾರ, ಮೈಥುನದಿಂದ ಕೋರಿಕೆಯನ್ನು ತೀರಿಸಿಕೊಳ್ಳುವುದು ನಿಧನ. ವಾಮದೇವ್ಯ ಸಾಮವು ಮಿಥುನದಿಂದ ಹುಟ್ಟಿರುವುದೆಂದು ಯಾರು ತಿಳಿದುಕೊಳ್ಳುವರೋ ಅವರು ಉತ್ತಮ ದಂಪತಿಗಳಾಗಿ ಶ್ರೇಷ್ಠ ಸಂತತಿಯನ್ನು ಪಡೆಯುತ್ತಾರೆ. ಅಂತಹವರು ಪೂರ್ಣಾಯುಸ್ಸಿನೊಂದಿಗೆ ಬದುಕುತ್ತಾರೆ, ಪ್ರಕಾಶದೊಂದಿಗೆ ಜೀವಿಸುತ್ತಾರೆ, ಉತ್ತಮ ಸಂತಾನವನ್ನು, ಪಶು ಸಂಪತ್ತನ್ನು ಹೊಂದಿದವರಾಗುತ್ತಾರೆ, ಸತ್ಕೀರ್ತಿಯನ್ನು ಹೊಂದುವರು. ಪರಸ್ತ್ರೀಯರನ್ನು, ಪರಧನವನ್ನು ಆಶಿಸದೇ ಇರುವುದೇ ಅವರ ವ್ರತವಾಗಿರುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಚತುರ್ದಶ ಖಂಡ. ಉದಯಿಸುವ ಸೂರ್ಯನು ಹಿಂಕಾರ, ಉದಯಿಸಿದ ನಂತರ ಇರುವ ಸೂರ್ಯ ಪ್ರಸ್ತಾವ, ಮಧ್ಯಾಹ್ನದ ಸೂರ್ಯ ಉದ್ಗೀತ, ಮಧ್ಯಾಹ್ನದ ನಂತರದ ಸೂರ್ಯ ಪ್ರತಿಹಾರ, ಅಸ್ತಮಯ ಸೂರ್ಯನು ನಿಧನ. ಇವು ಬೃಹತ್ ಸಾಮದಲ್ಲಿ ತಿಳಿದು ಬಂದಿರುವ ಹೆಸರುಗಳು. ಇದನ್ನು ತಿಳಿದುಕೊಂಡವರು ಉತ್ತಮ ಸಂತಾನದೊಂದಿಗೆ ಪಶು ಸಂಪತ್ತಿನೊಂದಿಗೆ ಕೀರ್ತಿಯನ್ನು ಗಳಿಸುತ್ತಾರೆ. ಇದನ್ನು ನಿಂದಿಸದೇ ಇರುವುದೇ ವ್ರತ. ಇದನ್ನು ಗ್ರಹಿಸಿದವರು ತೇಜೋವಂತರು, ಅನ್ನಭೋಕ್ತರು ಹಾಗೂ ಪೂರ್ಣಾಯುಷ್ಯವಂತರಾಗುತ್ತಾರೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಪಂಚದಶ ಖಂಡ. ಒಟ್ಟುಗೂಡಿರುವ ಬಿಳಿಯ ಮೋಡಗಳು ಹಿಂಕಾರ, ಮಳೆಯ ನೀರಿನಿಂದ ತುಂಬಿರುವ ನೀಲ ಮೇಘಗಳು ಪ್ರಸ್ತಾವ, ಮಳೆ ಸುರಿಸುವ ಮೇಘಗಳು ಉದ್ಗೀತ, ಗುಡುಗು ಮಿಂಚುಗಳನ್ನೊಳಗೊಂಡ ಮೇಘಗಳು ಪ್ರತಿಹಾರ, ಮಳೆ ಸುರಿಸಿದ ನಂತರದ ಮೋಡಗಳು ನಿಧನ. ಇದು ಮೇಘಗಳಿಗೆ ಸಂಬಂಧಿಸಿದ ವೈರೂಪ ಸಾಮಗಾನ. ಯಾರು ಮಳೆಗರೆಯುವ ಮೋಡಗಳಿಗೆ ಸಂಬಂಧಿಸಿದ ವೈರೂಪ ಸಾಮಗಾನವನ್ನು ಮಾಡುವರೋ ಅವರು ಪಂಚ ಸಂಪತ್ತನ್ನು ಯಥೇಚ್ಛವಾಗಿ ಹೊಂದಿ ದೀರ್ಘಕಾಲ ಬಾಳುತ್ತಾರೆ ಹಾಗೂ ಸುಸಂತಾನದಿಂದ ಪಶು ಸಂತತಿಯೊಂದಿಗೆ ಬಹುವಾಗಿ ಕೀರ್ತಿಯನ್ನು ಗಳಿಸುತ್ತಾರೆ. ಸುರಿಯುವ ಮಳೆಯಲ್ಲಿ ದೋಷವನ್ನು ಕಾಣದೇ ಇರುವುದೇ ಅವರ ವ್ರತ. ಮೇಘಗಳು ವಿವಿಧ ರೂಪಗಳಾಗಿ ವರ್ಣಗಳಾಗಿ ಕಾಣಿಸುವುದರಿಂದ ವೈರೂಪ್ಯ ಸಾಮವಾಗಿ ವರ್ಣಿಸಲಾಗಿದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಷೋಡಶ ಖಂಡ. ವಸಂತ ಋತುವು ಹಿಂಕಾರ, ಗ್ರೀಷ್ಮ ಋತು ಪ್ರಸ್ತಾವ, ವರ್ಷ ಋತು ಉದ್ಗೀತ, ಶರದೃತು ಪ್ರತಿಹಾರ, ಹೇಮಂತ ಋತು ನಿಧನ. ಋತುಗಳಿಗೆ ಸಂಬಂಧಿಸಿದ ವೈರಾಜ ಸಾಮಗಾನವೂ ಇದೆ.
ಋತುಗಳಲ್ಲಿ ತಿಳಿಸಲಾದ ಈ ವೈರಾಜ ಸಾಮಗಾನವನ್ನು ಯಾರು ಮಾಡುವರೋ ಅಂತಹವರಿಗೆ ಉತ್ತಮ ಸಂತಾನ, ಪಶು ಸಂಪತ್ತು ಉಂಟಾಗುವುದು. ಬುದ್ಧಿಬಲದಿಂದ ವಿಜ್ಞಾನದಲ್ಲಿ ಮುಂದುವರೆದವರಾಗಿ ಪೂರ್ಣಾಯುಸ್ಸಿನೊಂದಿಗೆ ತೇಜೋವಂತರಾಗಿ ಬಾಳುತ್ತಾರೆ. ವಿಶೇಷವಾದ ಕೀರ್ತಿಯನ್ನು ಗಳಿಸುತ್ತಾರೆ. ಋತುಧರ್ಮಗಳಲ್ಲಿ ದೋಷವನ್ನು ಎಣಿಸದೇ ಇರುವುದು ಅವರ ವ್ರತವಾಗಿರುತ್ತದೆ. ಈ ವೈರಾಜ ಸಾಮವು ಋತುಗಳೊಂದಿಗೆ ಆಧಾರವನ್ನು ಹೊಂದಿರುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಸಪ್ತದಶ ಖಂಡ. ಪೃಥಿವಿಯೇ ಹ್ರೀಂಕಾರ, ಆಕಾಶವು ಪ್ರಸ್ತಾವ, ಸ್ವರ್ಗವು ಉದ್ಗೀತ, ದಿಕ್ಕುಗಳು ಪ್ರತಿಹಾರ, ಸಮುದ್ರವು ನಿಧನ. ಲೋಕದಲ್ಲಿ ಅದನ್ನು ಶಕ್ವರೀ ಸಾಮಗಾನವೆನ್ನುತ್ತಾರೆ. ಯಾರು ಲೋಕಗಳಿಗೆ ಸಂಬಂಧಿಸಿದ ಈ ಶಕ್ವರೀ ಸಾಮಗಾನವನ್ನು ಮಾಡುತ್ತಿರುವರೋ ಅವರು ಲೋಕ ಸಂಪತ್ತನ್ನೆಲ್ಲವನ್ನೂ ಹೊಂದುವರು. ಸಂಪೂರ್ಣ ಜೀವಿತವನ್ನು ಅನುಭವಿಸುತ್ತಾರೆ. ಒಳ್ಳೆಯ ಮಕ್ಕಳನ್ನು ಪಡೆದು ಪಶು ಸಂಪತ್ತನ್ನು ಹೊಂದಿ ಸತ್ಕೀರ್ತಿಯನ್ನು ಗಳಿಸಿ ಬಾಳುವರು. ಲೋಕಗಳಲ್ಲಿ ದೋಷಗಳನ್ನು ಎಣಿಸದಿರುವುದೇ ಅವರ ವ್ರತ. ಶಕ್ವರೀ ಸಾಮೋಪಾಸನೆಯನ್ನು ಇದರೊಂದಿಗೆ ಹೇಳಲಾಗಿದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಅಷ್ಟಾದಶ ಖಂಡ. ಮೇಕೆಗಳು ಹಿಂಕಾರ, ಕುರಿಗಳು ಪ್ರಸ್ತಾವ, ಗೋವುಗಳು ಉದ್ಗೀತ, ಅಶ್ವಗಳು ಪ್ರತಿಹಾರ, ಮಾನವನು ನಿಧನ. ಪಶುಗಳಿಗೆ ಸಂಬಂಧಿಸಿದಂತಹ ಇದು ರೇವತೀ ಸಾಮಗಾನ. ಯಾರು ಪಶು ಸಂತತಿಗೆ ಸಂಬಂಧಿಸಿದ ಈ ರೇವತೀ ಸಾಮವನ್ನು ಗಾನವನ್ನು ಮಾಡುವರೋ ಅವರಿಗೆ ಪಶು ಸಂಪತ್ತು ಲಭಿಸುತ್ತದೆ, ಪೂರ್ಣಾಯುಸ್ಸು ಉಂಟಾಗುತ್ತದೆ. ಒಳ್ಳೆಯ ಸಂತಾನ ಮತ್ತು ಪಶು ಸಂಪತ್ತು ಮಾತ್ರವಲ್ಲದೆ ಹೆಚ್ಚಿನ ಕೀರ್ತಿಯು ಲಭ್ಯವಾಗುವುದು. ಪಶುಗಳಲ್ಲಿ ದೋಷವನ್ನು ಕಾಣದಿರುವುದೇ ಅವರ ವ್ರತವಾಗಿರುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಏಕೋನವಿಂಶ ಖಂಡ. ರೋಮಗಳು ಹಿಂಕಾರ, ಚರ್ಮವು ಪ್ರಸ್ತಾವ, ಮಾಂಸವು ಉದ್ಗೀತ, ಮೂಳೆಗಳು ಪ್ರತಿಹಾರ, ಮಜ್ಜೆ ನಿಧನ. ಶರೀರಾವಯವಗಳಿಗೆ ಸಂಬಂಧಿಸಿದಂತಹ ಇದು ಯಜ್ಞಾಯಜ್ಞೀಯ ಸಾಮಗಾನ. ಶರೀರಾವಯವಗಳಿಗೆ ಸಂಬಂಧಿಸಿದ ಈ ಯಜ್ಞಾಯಜ್ಞೀಯ ಸಾಮಗಾನವನ್ನು ಯಾರು ತಿಳಿದುಕೊಳ್ಳುವರೋ ಅವರು ಒಳ್ಳೆಯದೇ ದೇಹೇಂದ್ರಿಯ ಬಲವನ್ನು ಹೊಂದುತ್ತಾರೆ. ಪೂರ್ಣಾಯಸ್ಸಿನೊಂದಿಗೆ ಜೀವಿಸುತ್ತಾರೆ. ಉತ್ತಮ ಸಂತಾನದೊಂದಿಗೆ ಪಶು ಸಂಪತ್ತಿನೊಂದಿಗೆ ಕೀರ್ತಿ ಗಳಿಸಿ ಬಾಳುವರು. 1 ಸಂವತ್ಸರ ಅಥವಾ ಜೀವನ ಪರ್ಯಂತ ಮತ್ಸ್ಯ ಮಾಂಸಗಳನ್ನು ಭುಜಿಸದಿರುವುದೇ ಅವರ ವ್ರತ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ವಿಂಶ ಖಂಡ. ಅಗ್ನಿ ಹಿಂಕಾರ, ವಾಯು ಪ್ರಸ್ತಾವ, ಸೂರ್ಯನು ಉದ್ಗೀತ, ನಕ್ಷತ್ರಗಳು ಪ್ರತಿಹಾರ, ಚಂದ್ರನು ನಿಧನ. ದೇವತೆಗಳಿಗೆ ಸಂಬಂಧಿಸಿದಂತಹ ಇದು ರಾಜನ ಸಾಮಗಾನ. ದೇವತೆಗಳಿಗೆ ಸಂಬಂಧಿಸಿದ ಈ ರಾಜನ ಸಾಮಗಾನವನ್ನು ಯಾರು ತಿಳಿದುಕೊಂಡಿದ್ದಾರೋ ಅವರು ಈ ಲೋಕದಲ್ಲೇ ವಾಸ ಮಾಡುವರು. ಇಲ್ಲದೆ ದೇವತೆಗಳಂತೆಯೇ ಭೋಗಗಳನ್ನು ಅನುಭವಿಸುವರು. ಇಲ್ಲವೇ ಆ ದೇವತಾತ್ಮರಲ್ಲಿ ಲೀನವಾಗುವರು. ಪೂರ್ಣಾಯುಸ್ಸಿನೊಂದಿಗೆ ಬದುಕುವರು. ಒಳ್ಳೆಯ ಸಂತಾನ, ಪಶು ಸಂಪತ್ತಿನೊಂದಿಗೆ ಕೀರ್ತಿ ಗಳಿಸಿ ಜೀವಿಸುವರು. ಬ್ರಾಹ್ಮಣರಲ್ಲಿ ದೋಷವನ್ನು ಎಣಿಸದಿರುವುದೇ ಇವರ ವ್ರತ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ ಏಕವಿಂಶ ಖಂಡ. 3 ವೇದಗಳು ಹಿಂಕಾರ, 3 ಲೋಕಗಳು ಪ್ರಸ್ತಾವ, ಅಗ್ನಿ, ವಾಯು, ಸೂರ್ಯ, ಉದ್ಗೀತ, ನಕ್ಷತ್ರಗಳು, ಪಕ್ಷಿಗಳು, ಸೂರ್ಯಕಿರಣಗಳು ಪ್ರತಿಹಾರ, ನಾಗರು, ಗಂಧರ್ವರು, ಪಿತೃಗಳು ನಿಧನ. ಇದು ಸರ್ವರಿಗೂ ಸಂಬಂಧಿಸಿದ ಸಾಮಗಾನ. ಸರ್ವ ವಸ್ತುಗಳಿಗೂ ಸಂಬಂಧಿಸಿದ ಈ ಸಾಮಗಾನವನ್ನು ಯಾರು ಮಾಡುತ್ತಿರುವರೋ ಅವರಿಗೆ ಸರ್ವ ಸಂಪತ್ತುಗಳೂ ಲಭಿಸುತ್ತವೆ. ಈ ಗಾನವು ಇವುಗಳಿಗೆ ಸಂಬಂಧಿಸಿದ ಮಂತ್ರ. ಇದು 5 ವಿಧಗಳಾಗಿ 3 ಭಾಗಗಳಾಗಿ ಇದೆ. ಈ 15 ಬಗೆಯ ಸಾಮಗಾನಕ್ಕೆ ಮೀರಿದ ಗಾನ ಮತ್ತೊಂದು ಇಲ್ಲ.
ಈ ವಿವರಗಳನ್ನು ತಿಳಿದುಕೊಂಡವರು ಸರ್ವಜ್ಞರು. ಎಲ್ಲ ದಿಕ್ಕುಗಳೂ ಇವರಿಗೆ ಸಹಾಯ ಮಾಡುತ್ತವೆ. ಸರ್ವವು ನಾನೇ ಆಗಿದ್ದೇನೆ ಎಂದು ಧ್ಯಾನ ಮಾಡುವುದೇ ಇವರ ವ್ರತ. ವೇದಗಳು 3, ಲೋಕಗಳು 3, ದೇವತೆಗಳು 3, ನಕ್ಷತ್ರ, ಖಗ, ಕಿರಣಗಳು, ಸರ್ಪ, ಗಂಧರ್ವ, ಪಿತೃಗಳು ಈ ಎಲ್ಲವೂ 3 ಇರುತ್ತದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ 22 ಖಂಡ. ಸಾಮಗಾನದಲ್ಲಿ ಕೆಲವರು ಭಾವಿಸಿರುವ ರೀತಿಯಲ್ಲಿ ವಿನರ್ದಿ ಗುಣದಿಂದ ಕೂಡಿದ ಸಾಮೋಪಾಸನೆಯನ್ನು ವಿವರಿಸುತ್ತಿದ್ದಾರೆ. ಪಶು ಸಂತತಿಗಾಗಿ ಈ ಕೆಳಗೆ ಹೇಳಿರುವಂತಹ ಗಾನ ಮಾಡಬೇಕು. ಅಗ್ನಿಗಾಗಿ ಉದ್ಗೀತ, ಪ್ರಜಾಪತಿಗಾಗಿ ಅನಿರುಕ್ತ, ಚಂದ್ರನಿಗಾಗಿ ನಿರುಕ್ತ, ವಾಯುವಿಗಾಗಿ ಮೃದುವಾಗಿ ಮತ್ತು ಕಠಿಣವಾಗಿಯೂ ಸಹ, ಇಂದ್ರನಿಗಾಗಿ ಮೃದುವಾಗಿ ಶಕ್ತಿಯುತವಾಗಿ, ಬೃಹಸ್ಪತಿಗಾಗಿ ಕ್ರೌಂಚದಂತೆ, ವರುಣದೇವನಿಗಾಗಿ ಕ್ಷೀಣ ಸ್ವರದಲ್ಲಿ ಸಾಮಗಾನಗಳನ್ನು ಗಾನ ಮಾಡಬೇಕು. ಮೇಲೆ ಹೇಳಿರುವುದೆಲ್ಲ ಸಾಧನೆ ಮಾಡಬೇಕು. ವರುಣದೇವನಿಗಾಗಿ ಇರುವ ಗಾನವನ್ನು ಸಾಧನೆ ಮಾಡಬೇಕಾಗಿಲ್ಲ. ಈ ದೇವತೆಗಳನ್ನು ಗಾನ ಮಾಡಿದ್ದರಿಂದ ನನಗೆ ಅಮರತ್ವ ಬರಲಿ ಎಂದು ಭಾವಿಸುತ್ತಾ ಸಾಮಗಾನವನ್ನು ಮಾಡಬೇಕು. ಈ ಸಾಮಗಾನದಿಂದ ದೇವತೆಗಳಿಗೆ ಅಮೃತತ್ವ, ಪಿತೃಗಳಿಗೆ ತೃಪ್ತಿ ಭೋಜನ, ಮಾನವರಿಗೆ ವಾಂಛಿತಾರ್ಥಗಳು, ಪಶು ಸಂತತಿಗೆ ಒಳ್ಳೆಯ ಹುಲ್ಲು ಮತ್ತು ನೀರು, ಯಜಮಾನಿಗೆ ಸ್ವರ್ಗಲೋಕ, ನನಗೆ ಉತ್ತಮ ಆಹಾರ ಒದಗುವಂತಾಗಲಿ ಎಂದು ಭಾವಿಸುತ್ತಾ ಸ್ತೋತ್ರಗಳನ್ನು ಶ್ರದ್ಧೆಯಿಂದ ಗಾನ ಮಾಡಬೇಕು. ಎಲ್ಲ ಸ್ವರಗಳು ದೇವೇಂದ್ರನ ರೂಪಗಳು, ಎಲ್ಲ ಊಷ್ಮಗಳು ಪ್ರಜಾಪತಿ ರೂಪಗಳು, ಎಲ್ಲ ಸ್ಪರ್ಶಗಳು ಮೃತ್ಯುದೇವತೆಯ ರೂಪಗಳು. ಸ್ವರಗಾನದಲ್ಲಿ ಯಾರಾದರೂ ದೋಷಗಳನ್ನು ಕುರಿತು ಹೇಳಿದ್ದೇ ಆದರೆ ಇಂದ್ರನ ಶರಣು ಬೇಡಿ ಗಾನ ಮಾಡಿದೆ, ಇಂದ್ರನೇ ಉತ್ತರವನ್ನೀಯಲಿ ಎಂದು ಹೇಳಬೇಕು. ಊಷ್ಮಗಳಲ್ಲಿ ಯಾರಾದರೂ ದೋಷವನ್ನು ತಿಳಿಯುವಂತಾದರೆ ನಾನು ಪ್ರಜಾಪತಿಯನ್ನು ಶರಣು ಬೇಡಿ ಬಂದಿದ್ದೇನೆ, ಮೃತ್ಯುವು ನಿನ್ನನ್ನು ದಹಿಸುವುದು ಎಂದು ಹೇಳಬೇಕು. ಸಮಸ್ತ ಸ್ವರಗಳನ್ನು ಜೋರಾಗಿ ಗಟ್ಟಿಯಾಗಿ ಸುಶಬ್ದದಲ್ಲಿ ಭಾವಪೂರಿತವಾಗಿ ಗಾನ ಮಾಡಬೇಕು. ಇಂದ್ರನಿಗೆ ಒಳ್ಳೆಯ ಬಲ ಬರಲಿ, ಎಲ್ಲ ಊಷ್ಮಗಳು ಅಗ್ರಸ್ತಗಳಾಗಿ ಅನಿರಸ್ತಗಳಾಗಿ ವಿವೃತಗಳಾಗಿ ಭಾವಿಸಿ ಉಚ್ಚರಿಸಬೇಕು. ಪ್ರಜಾಪತಿಗೆ ವಿರಾಟ್ ಪುರುಷನಿಗೆ ಆತ್ಮ ಸಮರ್ಪಣವನ್ನು ಮಾಡುತ್ತಿದ್ದೇನೆ. ಎಲ್ಲ ಸ್ಪರ್ಶಗಳನ್ನು ನಿಧಾನವಾಗಿ ಅಕ್ಷರಗಳು ಒಂದರಲ್ಲೊಂದು ಬೆರೆತು ಹೋಗದಂತೆ ಭಾವನೆ ಮಾಡಿ ಗಾನ ಮಾಡಬೇಕು. ಮೃತ್ಯುವಿನಿಂದ ನಾನೇ ರಕ್ಷಿಸುವಂತಾಗಲಿ ಎಂದು ಭಾವಿಸುತ್ತಾ ಉಚ್ಚರಿಸಬೇಕು. ಎಲ್ಲ ಅಕ್ಷರಗಳನ್ನು ಘೋಷಯುಕ್ತವಾಗಿ ಪ್ರತಿಧ್ವನಿಸುವಂತೆ ಗಟ್ಟಿಯಾಗಿ ಉಚ್ಚರಿಸಬೇಕು. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ 23 ಖಂಡ. ಯಜ್ಞ ಧರ್ಮಗಳು 3 ರೂಪಗಳಾಗಿ ಇವೆ. ಮೊದಲ ಧರ್ಮ ಅಧ್ಯಯನ, ದಾನ, ಇದನ್ನು ಮೊಟ್ಟಮೊದಲು ಮಾಡಬೇಕು. ಎರಡನೆಯ ಧರ್ಮ ಬ್ರಹ್ಮಚರ್ಯ, ಮೂರನೆಯ ಧರ್ಮ ಗುರುಕುಲ ವಾಸ, ಆಚಾರ್ಯರ ಸೇವೆ ಮಾಡುವುದು. ಇವುಗಳನ್ನು ಆಚರಿಸುವುದರಿಂದ ಪುಣ್ಯಲೋಕ ಪ್ರಾಪ್ತಿ, ಬ್ರಹ್ಮ ಸನ್ನಿಧಾನದಲ್ಲಿ ಅಮೃತ ಪದವಿ ಲಭಿಸುವುದು. ಪ್ರಜಾಪತಿಯು ಲೋಕಗಳನ್ನು ಸೃಷ್ಟಿಸಿದ. ಆ ಲೋಕಗಳಿಂದ ತ್ರಯೀ ವಿದ್ಯೆಗಳನ್ನೊಳಗೊಂಡ ವೇದಗಳನ್ನು ಸೃಷ್ಟಿಸಿದ. ಆ ವೇದಗಳಿಂದ ಭೂಹ್, ಭುವಃ, ಸುವಹ ಎನ್ನುವ ಅಕ್ಷರಗಳನ್ನು ಸೃಷ್ಟಿಸಿದ. ಪ್ರಜಾಪತಿಯನ್ನು ಆ ಅಕ್ಷರಗಳಿಂದ ಭಾವಿಸಿದ. ಅವುಗಳಿಂದ ಸಾರವತ್ತಾದ ಓಂ ಎನ್ನುವ ಪ್ರಣವ ಹುಟ್ಟಿತು. ವರ್ಣದಲ್ಲಿನ ಜೀವಕಣಗಳು ವರ್ಣಗಳಲ್ಲೆಲ್ಲ ವ್ಯಾಪಿಸಿರುವಂತೆ ಎಲ್ಲ ಅಕ್ಷರಗಳಲ್ಲೂ ಓಂಕಾರವು ವ್ಯಾಪಿಸಿದೆ. ಆದ್ದರಿಂದ ಈ ಸರ್ವಸ್ವವೂ ಓಂಕಾರವೇ ಆಗಿದೆ. ಛಾಂದೋಗ್ಯೋಪನಿಷತ್ತು ದ್ವಿತೀಯ ಪ್ರಪಾಠಕ 24 ಖಂಡ. ಉದಯ ಸವನವು ವಸುಗಳ ನಿಮಿತ್ತವಾಗಿ, ಮಧ್ಯಾಹ್ನದ ಸವನವು ರುದ್ರರ ನಿಮಿತ್ತವಾಗಿ ಮತ್ತು ಮೂರನೆಯ ಸವನವು ಆದಿತ್ಯರಿಗಾಗಿ, ವಿಶ್ವೇ ದೇವತೆಗಳ ನಿಮಿತ್ತವಾಗಿ ಮಾಡಬೇಕೆಂದು ಬ್ರಹ್ಮವಾದಿಗಳು ಹೇಳುತ್ತಿದ್ದಾರೆ.
ಯಜಮಾನನ ಲೋಕವು ಎಲ್ಲಿದೆ? ಈ ಯಜ್ಞ ವಿಧಿಗಳನ್ನು ತಿಳಿಯದಿದ್ದವರು ಯಜ್ಞವನ್ನು ಹೇಗೆ ಮಾಡಬೇಕು? ಯಜ್ಞ ವಿಧಿಗಳನ್ನು ಸರಿಯಾಗಿ ತಿಳಿದುಕೊಂಡ ಮೇಲೆಯೇ ಯಜಮಾನನು ಈ ಯಜ್ಞವನ್ನು ಮಾಡಬೇಕು. ಉದಯ ಸವನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಯಜಮಾನನು ಗಾರ್ಹಪತ್ಯಾಗ್ನಿಗೆ ಪಕ್ಕದಲ್ಲಿ ಉತ್ತರ ದಿಕ್ಕನ್ನು ನೋಡಿಕೊಂಡು ಕುಳಿತು ವಸುಗಳನ್ನು ಕುರಿತು ಸಾಮಗಾನ ಮಾಡಬೇಕು. ಓ ಅಗ್ನಿದೇವ, ಈ ಲೋಕಕ್ಕೆ ದ್ವಾರವನ್ನು ತೆರೆ. ಭೂಲೋಕ ರಾಜ್ಯವನ್ನು ಹೊಂದುವುದಕ್ಕೆ ನಿನ್ನ ದರ್ಶನವನ್ನು ಮಾಡಬೇಕು. ಆನಂತರ ಮಂತ್ರಗಳೊಂದಿಗೆ ಆಹುತಿಗಳನ್ನು ಅರ್ಪಿಸಬೇಕು. ಭೂಲೋಕದಲ್ಲಿ ವಾಸ ಮಾಡುತ್ತಿರುವ ಅಗ್ನಿದೇವನಿಗೆ ನಮಸ್ಕಾರಗಳು. ಯಜಮಾನನಾಗಿರುವ ನನಗೆ ನಿನ್ನ ದರ್ಶನವನ್ನು ನೀಡು. ಈ ಸ್ಥಾನವನ್ನು ಯಜಮಾನ ಹೊಂದಬೇಕು. ಈ ಜೀವಮಾನದ ಕೊನೆಯವರೆಗೂ ಅನಂತರವೂ ಸಹ ಯಜಮಾನನಾದ ನಾನು ಇಲ್ಲಿಗೆ ಬರುವಂತಾಗಲಿ. ಸ್ವಾಹ. ಸಾಮಾದಿ ಉಪಾಯಗಳನ್ನು ಚೆನ್ನಾಗಿ ಗ್ರಹಿಸಿ ಯಜ್ಞಕರ್ಮಗಳನ್ನು ಆಚರಿಸಬೇಕು. ಈ ಸ್ಥಾನದ ದ್ವಾರದಲ್ಲಿಯೇ ಎಂದು ಹೇಳುತ್ತಾ ಯಜಮಾನ ಎಚ್ಚರಗೊಳ್ಳುವನು. ಆದ್ದರಿಂದಲೇ ಉದಯ ಸವನದಲ್ಲಿ ವಸುಗಳು ಕೋರಿಕೆಗಳನ್ನು ತೀರಿಸುತ್ತಾರೆ. ಮಧ್ಯಾಹ್ನ ಸವನವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಯಜಮಾನ ಅಗ್ನಿಧೀರಯಾಗ್ನಿಯ ಪಕ್ಕದಲ್ಲಿ ಕುಳಿತು ಉತ್ತರ ದಿಕ್ಕನ್ನು ನೋಡುತ್ತಾ ರುದ್ರರನ್ನು ಕುರಿತ ಸಾಮಗಾನವನ್ನು ಮಾಡುವನು. ಅಗ್ನಿದೇವ, ಆಕಾಶಕ್ಕೆ ಸಂಬಂಧಿಸಿದ ದ್ವಾರದ ಬಾಗಿಲನ್ನು ತೆರೆ. ನಾವು ನಿನ್ನನ್ನು ದರ್ಶಿಸಬೇಕು. ಆಕಾಶದ ಸೌಂದರ್ಯವನ್ನು ನೋಡಬೇಕು. ಆಗ ಮಂತ್ರಗಳೊಂದಿಗೆ ಹವಿಸ್ಸುಗಳನ್ನು ಆಹುತಿ ಮಾಡಬೇಕು. ಆಕಾಶದಲ್ಲಿ ವಾಸವಾಗಿರುವ ವಾಯುದೇವನಿಗೆ ನಮಸ್ಕಾರಗಳು. ನನಗೆ ನಿನ್ನ ಸ್ಥಾನವನ್ನು ಪ್ರಸಾದಿಸು. ಯಜಮಾನನಾದ ನಾನು ನಿನ್ನ ಸ್ಥಾನವನ್ನು ಸೇರಿಕೊಳ್ಳಬೇಕು. ಈ ಜೀವಿತಾಂತ್ಯದಲ್ಲಿಯೂ ಸಹ ನಾನು ಇಲ್ಲಿಗೆ ಬರಬೇಕೆಂದು ನನ್ನ ಕೋರಿಕೆ. ಸ್ವಾಹ. ಮಂತ್ರದಲ್ಲಿ ಹುಂ ಎನ್ನುವುದು ಸ್ತೋಭಾಕ್ಷರವಾಗಿದೆ. ಅಂಕಿಗಳೆಲ್ಲವೂ ಆಲಾಪನೆಗೆ ತೆಗೆದುಕೊಳ್ಳಬೇಕಾದ ಸಮಯವನ್ನು ತಿಳಿಸುತ್ತದೆ. ಈ ಸ್ಥಾನಕ್ಕೆ ದ್ವಾರ ಎನ್ನುತ್ತಾ ಯಜಮಾನನು ನಿದ್ರೆಯಿಂದ ಏಳುವನು. ಆದ್ದರಿಂದ ರುದ್ರರು ಮಧ್ಯಾಹ್ನದ ಸೌಕರ್ಯಗಳನ್ನು ಪ್ರಾರಂಭಿಸುತ್ತಾರೆ. ಮೂರನೆಯ ಯಜ್ಞವನ್ನು ಪ್ರಾರಂಭಿಸುವುದಕ್ಕೆ ಮೊದಲು ಯಜಮಾನ ಆಹವನೀಯಾಗ್ನಿಯ ಪಕ್ಕದಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಆದಿತ್ಯರನ್ನು ಕುರಿತು ವಿಶ್ವೇ ದೇವತೆಗಳನ್ನು ಕುರಿತು ಸಾಮಗಾನವನ್ನು ಮಾಡಬೇಕು. ಓ ಅಗ್ನಿದೇವ, ಸ್ವರ್ಗತಲದ ಬಾಗಿಲನ್ನು ತೆರೆ. ದೇವಲೋಕದ ಸೌಖ್ಯಗಳನ್ನು ಹೊಂದುವುದಕ್ಕಾಗಿ ನಾವು ನಿನ್ನನ್ನು ದರ್ಶಿಸಬೇಕು. ಆದಿತ್ಯರಿಗೆ ಸಂಬಂಧಿಸಿದ ಸಾಮಗಾನವು ಇದೆ. ಓ ಅಗ್ನಿದೇವ, ಸ್ವರ್ಗ ಭೂಮಿಯ ಬಾಗಿಲುಗಳನ್ನು ತೆರೆ. ದೇವಲೋಕದ ಭಾಗ್ಯಗಳಿಗಾಗಿ ನಾವು ನಿನ್ನನ್ನು ದರ್ಶಿಸಬೇಕು. ಆನಂತರ ಯಜಮಾನಿ ಮಂತ್ರಗಳಿಂದ ಆಹುತಿಗಳನ್ನು ಕೊಡುತ್ತಾರೆ. ಸ್ವರ್ಗ ಭೂತಲದಲ್ಲಿ ವಾಸವಾಗಿರುವ ಆದಿತ್ಯರಿಗೆ ವಿಶ್ವೇ ದೇವತೆಗಳಿಗೆ ನಮಸ್ಕಾರಗಳು. ಯಜಮಾನನಾದ ನನಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುವಂತಾಗಲಿ. ಈ ಸ್ಥಾನವು ಖಂಡಿತವಾಗಿ ಯಜಮಾನನು ಹೊಂದುವಂತಹುದು. ಜೀವನದ ಕೊನೆಯಲ್ಲಿ ಆನಂತರ ಸ್ವರ್ಗಲೋಕಕ್ಕೆ ಹೋಗಬೇಕೆನ್ನುವ ಕೋರಿಕೆ ಇದೆ. ಸ್ವಾಹ. ಇದೇ ಸ್ವರ್ಗದ್ವಾರ ಎಂದು ಹೇಳುತ್ತಾ ಯಜಮಾನನು ಏಳುವನು. ಆದಿತ್ಯರು ವಿಶ್ವೇ ದೇವತೆಗಳು ಮೂರನೆಯ ಯಜ್ಞಕ್ಕೆ ಸಂಬಂಧಿಸಿದ ಭಾಗ್ಯವನ್ನು ಪ್ರಸಾದಿಸುವರು. ಈ ಯಜ್ಞಕ್ಕೆ ಸಂಬಂಧಿಸಿದ ಪ್ರವರ್ತನೆಗಳೆಲ್ಲವೂ ಯಜಮಾನನು ಪೂರ್ಣವಾಗಿ ತಿಳಿದುಕೊಂಡಿರುವನು. ಎರಡನೆಯ ಪ್ರಪಾಟಕದಲ್ಲಿ 24 ಖಂಡಗಳು 82 ಮಂತ್ರಗಳು ಸಂಪನ್ನಗೊಂಡಿತು. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.